ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕಂದಿಕೆರೆ ಆರೋಗ್ಯ ಕೇಂದ್ರದ ವತಿಯಿಂದ ಗರ್ಭಿಣಿಯರು ಹಾಗೂ ನವಜಾತ ಶಿಶುವಿನ ಆರೈಕೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಬೀದಿ ನಾಟಕವನ್ನು ಏರ್ಪಡಿಸಲಾಗಿತ್ತು. ನಾನೇ ಕೊಡ್ತೀನಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಆಯ್ತಾ? ಆರಾಮಾಗಿರು. ಚೆನ್ನಾಗಿದ್ರೆ ಒಳ್ಳೊಳ್ಳೆ ಊಟ ತಿಂದು ಪೌಷ್ಟಿಕ ಆಹಾರ ತಿಂದ್ರೆ ಮಗು ಚೆನ್ನಾಗಿರುತ್ತೆ. ನನ್ನ ಮಗು ತರ ನೋಡ್ಕೋಬೇಕಲ್ವಾ? ಹೌದು. ನಿಮ್ಮಂತ ಗಂಡನ್ ಪಡೆದಿದ್ದಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತು. ಆ ದೇವರಿಗೆ ಎಷ್ಟು ಕೋಟಿ ನಮನಗಳು ಹೇಳಿದ್ರು ಸಾಕಾಗಲ್ಲ. ಕೋಟಿ ನಮನ ಬೇಡ, ನಂದು ಅದು ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ. ನೀನು ಆರೋಗ್ಯವಾಗಿರು. ಆಯ್ತು ರೀ. ಭೂಮಿ ಗೀತಾ ಕಲಾ ತಂಡದ ನಾಯಕರಾದ ನಟರಾಜ್ ಮಾತನಾಡಿ ನವಜಾತ ಶಿಶು ಆರೈಕೆ ಬಗ್ಗೆ ಅರಿವು ಮೂಡಿಸುವ ಬೀದಿ ನಾಟಕದ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು ವತಿಯಿಂದ ಹಾಗೂ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕನಾಯಕನಹಳ್ಳಿಯಿಂದ ಕಂದಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಹಕಾರದಲ್ಲಿ ಸಾಲ್ಕಟ್ಟೆ ಅನ್ನುವಂತಹ ಗ್ರಾಮದಲ್ಲಿ ಇವತ್ತು ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ಇದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗರ್ಭಿಣಿಯರು ಮತ್ತೆ ಹುಟ್ಟಿದ ಮಗು ಮತ್ತೆ ಬಾಣಂತಿಯರ ಆರೈಕೆಯನ್ನ ಹೇಗ್ ಮಾಡಬೇಕು ಅನ್ನುವಂಥದ್ದು ಈ ವಿಷಯ. ಆಸ್ಪತ್ರೆ ಸಿಬ್ಬಂದಿಗಳ ಜವಾಬ್ದಾರಿಯ ಜೊತೆಗೆ ಕುಟುಂಬದ ಜವಾಬ್ದಾರಿ ಮತ್ತೆ ಕುಟುಂಬದಲ್ಲಿ ಸುತ್ತಮುತ್ತಲ ಪರಿಸರ ಹೇಗೆ ನಾವು ಕಾಪಾಡ್ಕೊಳ್ಬೇಕು, ಅಕ್ಕಪಕ್ಕದ ಮನೆಯವ್ರನ್ನ ಹೇಗೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಗರ್ಭಿಣಿ ಆಗಿದ್ದಾಗ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟಿರುತ್ತೆ ಮತ್ತು ಗಂಡನ ಜವಾಬ್ದಾರಿ ಎಷ್ಟಿರುತ್ತೆ, ಈ ವಿಷಯವಾಗಿ ನಾವು ಇವತ್ತು ಬೀದಿ ನಾಟಕದ ಮೂಲಕ ಸಾಲ್ಕಟ್ಟೆ ಗ್ರಾಮಸ್ಥರ ಮುಂದೆ ಒಂದು ನಾಟಕ ಪ್ರದರ್ಶನವನ್ನು ಮಾಡೋದಕ್ಕೆ ಅಂತ ಬಂದಿದ್ವಿ. ಇದು ಒಂದು ತುಂಬಾ ಪ್ರಸ್ತುತವಾದ ವಿಷಯ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕಂದಿಕೆರೆ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಮಾಲ್ತೇಶ್ ಹಾಗೂ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ ಹೇಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಂದಿಕೆರೆ ಚಿಕ್ಕನಾಯಕನಹಳ್ಳಿ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ. ಈ ದಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಚಿಕ್ಕನಾಯಕನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಂದಿಕೆರೆ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ, ಗರ್ಭಿಣಿಯರ ಆರೋಗ್ಯದ ಬಗ್ಗೆ, ನವಜಾತ ಶಿಶುಗಳ ಆರೈಕೆ ಬಗ್ಗೆ, ಕುಟುಂಬದ ಸದಸ್ಯರಲ್ಲಿ ಗ್ರಾಮಗಳಲ್ಲಿ ಯಾವ ರೀತಿ ಸಮುದಾಯದಲ್ಲಿ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಆರೋಗ್ಯವನ್ನು ಕಾಪಾಡಬೇಕು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.